ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವಯಾನೀಸ್ ಕಿಚನ್. ಇವತ್ತು ತುಂಬ ಸುಲಭವಾಗಿ ಅಕ್ಕಿನ ನೆನೆ ಹಾಕಿ ಇಡ್ಲಿನ ಸಾಫ್ಟಾಗಿ ಬರೋ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 4 ಲೋಟ ಆಗುವಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅದ್ರ ಜೊತೆ ಮೆಂತ್ಯನೂ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ. ಒಂದು 8 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಈ ಕಡೆ ಉದ್ದಿನಬೇಳೆನೂ ಕೂಡ ಒಂದು 8 ಅವರ್ಸ್ ನೆನೆಸ್ಕೊಳ್ಳಿ. ಎರಡನ್ನೂ ಕೂಡ ಇವಾಗ ರುಬ್ಬಬೇಕಾಗುತ್ತೆ. ಈಗ ರುಬ್ಬೋ ಟೈಮಲ್ಲಿ ನೀವು ಅವಲಕ್ಕಿನ 1 ಲೋಟ ಆಗೋವಷ್ಟು ನೆನೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳಿ ಅವಲಕ್ಕಿನ ಫಸ್ಟು. ಆಮೇಲೆ 1 ಲೋಟ ಆಗೋವಷ್ಟು ಅವಲಕ್ಕಿನ ನೆನೆ ಹಾಕ್ಕೋಬೇಕಾಗತ್ತೆ. ಇದು ನಾವು ಉದ್ದಿನಬೇಳೆ ಮತ್ತು ಅಕ್ಕಿನ ರುಬ್ಬಿದ್ದು ಲಾಸ್ಟಲ್ಲಿ ನಾವು ಅವಲಕ್ಕಿನ ರುಬ್ಕೋಬೇಕು. ಅಷ್ಟರೊಳಗೆ ಅವಲಕ್ಕಿ ಕೂಡ ನೆಂದಿರುತ್ತೆ. ನೋಡಿ, ಉದ್ದಿನಬೇಳೆ ಅಕ್ಕಿನ ಈ ಹದಕ್ಕೆ ರುಬ್ಕೊಂಡ್ಬಂದಿದ್ದೀನಿ. ಈ ಹದಕ್ಕೆ ರುಬ್ಬೋದ್ರಿಂದ ಇಷ್ಟು ಗಟ್ಟಿಯಾಗಿ ರುಬ್ಬೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ರುಬ್ಕೊಂಡಾಯಿತು. ಲಾಸ್ಟಲ್ಲಿ ಅವಲಕ್ಕಿನೂ ಕೂಡ ಹಾಕ್ಕೊಂಡು ರುಬ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು 8 ಅವರ್ಸ್ ನೀವು ಪರ್ಮನೆಂಟ್ ಆಗೋಗ್ಬಿಟ್ಟಿದ್ದೀನಿ. ನೋಡಿ, 8 ಅವರ್ಸ್ ಪರ್ಮನೆಂಟ್ ಆಗೋಗ್ಬಿಟ್ಟಾದಮೇಲೆ ಹಿಟ್ಟು ನೋಡಿದ್ರಲ್ಲ ಹೇಗೆ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬಿ ಬರಬೇಕು. ಆವಾಗ ನಾವು ಸಮ ಪ್ರಮಾಣದಲ್ಲಿ ಕಾಳು ಮತ್ತು ಅಕ್ಕಿನ ನೆನೆಸಿದ್ದೀವಿ ಅಂತ ಅರ್ಥ. ನೀವು ಬೇಕಾದ್ರೆ ಅನ್ನನೂ ಹಾಕ್ಕೋಬೋದು. ಅನ್ನಕ್ಕಿಂತ ಅವಲಕ್ಕಿ ಹಾಕೋದು ಒಳ್ಳೆಯದು. ಯಾಕಂದರೆ ತುಂಬ ದಿನ ಇಟ್ಕೋಬೋದು ನಾವು. ಅನ್ನ ಹಾಕಿದ್ರೆ ತುಂಬ ದಿನ ಹಿಟ್ಟನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ ಹಿಟ್ಟು ಪರ್ಮೆಂಟ್ ಆಗಿರ್ತದಲ್ಲ, ಹುಬ್ಬಿ ಬಂದಿರುತ್ತಲ್ಲ, ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳಿ. ಇಡ್ಲಿ ಪ್ಲೇಟ್ಗೆ ಅದಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಅದು ಮೆಜರ್ಮೆಂಟ್ ಇರುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ ಇಡ್ಲಿ ಪಾತ್ರೆಯಲ್ಲಿ. ಅಲ್ಲಿವರೆಗೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೀರನ್ನ ಕುದಿಸ್ಕೊಂಡು ಆದಮೇಲೆ ಇಡ್ಲಿ ಪ್ಲೇಟ್ಗೆ ಈ ಥರ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. 15 ನಿಮಿಷ ಸಾಕಾಗುತ್ತೆ. ಒಂದು ಸಲ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಕೈಯನ್ನು ನೀರಲ್ಲಿ ನೆನೆಸ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಅಂಟಬಾರ್ದು ಅದು, ಆಗ ಬೆಂದಿದೆ ಅಂತ ಅದರ ಅರ್ಥ. ಆ ಟೈಮಲ್ಲಿ ನಾವು ಸ್ವಲ್ಪ ಅದನ್ನು ಆರಕ್ಕಿಟ್ಬಿಟ್ಟು ಆಚೆ ತೆಗೆದು ಪ್ಲೇಟ್ನ ಆರಕ್ಕಿಟ್ಬಿಟ್ಟು ಇಡ್ಲಿನ ತೆಗೀರಿ. ಏನು ಅಂಟಲ್ಲ ಇಡ್ಲಿ. ಪ್ಲೇಟ್ಗೆ ಮುಂಚೆನೇ ನೀವು ಎಣ್ಣೆ ಸವರ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕೋಕ್ಕೆ ಮುಂಚೆ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ಹಿಟ್ಟು ಹಾಕೋದ್ರಿಂದ ಇಡ್ಲಿ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ತೋರಿಸ್ತೀನಿ ನಿಮಗೆ. ಈ ಹದಕ್ಕೆ ಬೆಂದಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಇಡ್ಲಿ. ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಹೇಳಿರೋ ರೀತಿಯಲ್ಲೇ ನೀವು ಅಕ್ಕಿನ ನೆನೆಸ್ಕೊಳ್ಳಿ. 1 kg ಅಕ್ಕಿಗೆ 1 ಲೋಟ ಆಗೋವಷ್ಟು ಉದ್ದಿನಬೇಳೆ, 1 ಲೋಟ ಆಗೋವಷ್ಟು ಅವಲಕ್ಕಿ, ಇಷ್ಟನ್ನು ನೆನೆಸಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಥ್ಯಾಂಕ್ಸ್.